ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅಥವಾ ತಿಂಗಳ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡುವ ಮುಂಚೆ ಈ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದಾಗಿ ವೃತ್ತಿಯ ಜೀವನದ ಬಗ್ಗೆ ನೋಡೋದಾದರೆ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇದ್ದರೂ ಕೂಡ ನಿಮ್ಮ ದಕ್ಷತೆಯನ್ನು ಮೇಲಧಿಕಾರಿಗಳು ಗುರುತಿಸುತ್ತಾರೆ. ತಾಂತ್ರಿಕ ಕೆಲಸಗಾರರಿಗೆ ಕೃಷಿ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಹೆಚ್ಚಿನ ಆದಾಯ ಸಿಗ್ತದೆ. ಕೆಲವರಿಗೆ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾದ ಸಂದರ್ಭ ಬರುತ್ತದೆ. ಸದ್ಯಕ್ಕಿದು ಕಷ್ಟ ಅಂತ ಅನಿಸಿದ್ರು ಕೂಡ ಮುಂದಿನ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ಇನ್ನು ಹಳೆಯ ಪದ್ಧತಿಗಳನ್ನು ಬಿಟ್ಟು ಹೊಸ ಮಾದರಿಯ ವ್ಯಾಪಾರಕ್ಕೆ ಒಪ್ಪಿಕೊಳ್ಳಲು ಇದು ಒಳ್ಳೆಯ ಸಮಯ. ಕಬ್ಬಿನ ಯಂತ್ರೋಪಕರಣ ಹಾಗೂ ಹಾರ್ಡ್ವೇರ್ ವ್ಯಾಪಾರ ಮಾಡುವವರಿಗೆ ಇದು ಒಳ್ಳೆಯ ಸಮಯ. ಹಳೆಯ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರ್ತಾರೆ. ದುಡ್ಡಿನ ವಿಚಾರ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿ ಸಾಧಾರಣವಾಗಿರ್ತದೆ. ಬರುವ ಹಣಕ್ಕಿಂತ ಹೋಗುವ ದಾರಿಯೇ ಅನಗತ್ಯ ಖರ್ಚುಗಳಿಗೆ ಕತ್ತರಿ ಹಾಕಲು ಈ ತಿಂಗಳು ನೀವು ತುಂಬಾ ಕಷ್ಟಕ್ಕೆ ಬರಬೇಕಾಗತ್ತೆ. ಈ ತಿಂಗಳು ಹೊಸ ಸಾಲಗಳನ್ನ ಮಾಡುವಂಥದ್ದು ತಪ್ಪಿಸಿ. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ನೋಡೋದಾದರೆ, ಕುಟುಂಬದಲ್ಲಿ ಮನೆಯಲ್ಲಿ ಸ್ವಲ್ಪ ಗಂಭೀರವಾದ ವಾತಾವರಣ ಕಂಡು ಬರ್ತಾ ಇದೆ. ಹಾಗೂ ನಿಮ್ಮ ತಂದೆ ತಾಯಿ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಿ. ಪ್ರೇಮಿಗಳ ನಡುವೆ ಸಂವಹನದ ಬಗ್ಗೆ ವೈಮನಸ್ಸಾಗ್ತದೆ. ಸಂಗಾತಿಯ ಜೊತೆ ಸ್ವಲ್ಪ ಸಮಯವನ್ನು ಕೊಡಿ ಹಾಗೂ ಅವರ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳಿ. ಇನ್ನು ನಿಮ್ಮ ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾದರೆ, ಈ ಮಕರ ರಾಶಿಯವರಿಗೆ ಮಂಡಿ ನೋವು ಅಥವಾ ದಂತದ ನೋವು ಕಾಣಿಸ್ಕೊಳ್ಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಇವರಿಗೆ ಆಲಸ್ಯ ಎನ್ನುವಂಥದ್ದು ಕಾಣಬಹುದು. ಪ್ರತಿದಿನ ಯೋಗ ಮಾಡಿ. ಹಾಗೂ ನಿಮ್ಮ ಆರಾಧ್ಯ ದೈವ ಶನಿ ಮಹಾತ್ಮ ಹಾಗೂ ವೆಂಕಟೇಶ್ವರ ಸ್ವಾಮಿ. ಪ್ರತಿ ಶನಿವಾರ ಶನಿಯ ದೇವಸ್ಥಾನಕ್ಕೆ ಹೋಗಿ ಎರಳೆಣ್ಣೆ ದೀಪವನ್ನು ಹಚ್ಚಿ ಹಾಗೂ ಕಪ್ಪು ವರ್ಣದ ಬಟ್ಟೆಯನ್ನು ದಾನ ಮಾಡಿ. ಹಾಗೂ ನಿಮ್ಮ ಅದೃಷ್ಟ ಬಣ್ಣ ಕಪ್ಪು ಬಣ್ಣ. ಈ ಒಟ್ಟಾರೆ ಈ ಮಕರ ರಾಶಿಯವರಿಗೆ ಈ ತಿಂಗಳು ನೀವು ಎಷ್ಟೇ ಕಷ್ಟಪಟ್ಟರೂ ಕೂಡ ಈ ತಿಂಗಳು ಸ್ವಲ್ಪ ತಡವಾಗಿ ಪ್ರತಿಫಲ ಸಿಗ್ತದೆ. ಸೋಲುವನ್ನು ಒಪ್ಪದೆ ಮುಂದೆ ನಡೆಯಬೇಕು. ಇದು ಆಗಿತ್ತು ಮಕರ ರಾಶಿಯವರ ಮಾಸ ಭವಿಷ್ಯ. ಹಾಗೂ ನಿಮ್ಮದು ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಒಂದು ಬಾರಿ ಕರೆ ಮಾಡಿ ಅಥವಾ ನೇರವಾಗಿ ನಮ್ಮನ್ನು ಬೆನ್ನೆ ಕಾಣಬಹುದು. ಧನ್ಯವಾದಗಳು.